ಅಂತದಂತೆ ಏನು ಹೇಳುತ್ತೆ ದೇವ್ರ ವಾಕ್ಯ? ಬದುಕಿಸುವಂಥದ್ದು ಆತ್ಮವೇ, ಆತ್ಮವೇ, ಮಾಂಸವು ಯಾವುದಕ್ಕೂ ಬರೋದಿಲ್ಲ ಅಂತ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನದಲ್ಲಿ ತೆಗೆದು ನೋಡಿದ್ರೆ ಅಲ್ಲಿರುವಂಥ ಮಾತು ಬದುಕಿಸುವಂಥದ್ದು ಆತ್ಮವೇ ಆಗಿದೆ. ಅಂದರೆ ಸತ್ಯವೇದ ಗ್ರಂಥ ಏನಾಗಿದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ ಪ್ರೇರೆ? ಆತ್ಮ, ನನ್ನ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಇದೆ ಅಂತೆ ಪ್ರೇರೆ. ಆತ್ಮವಾಗಿಯೂ ಜೀವವಾಗಿಯೂ ಅಂದರೆ ಪ್ರೇರೆ ಆತ್ಮವಾಗಿಯೂ ಜೀವವಾಗಿಯೂ ಅಂದರೆ ಈ ಆತ್ಮಕ್ಕೆ ಜೀವ ಈ ವಾಕ್ಯವು ಪ್ರೇರೆ. ಈ ಆತ್ಮಕ್ಕೆ ಜೀವ ಏನು ಹೇಳಿ? ಆತ್ಮಕ್ಕೆ ಮರಣ ಇಲ್ಲ ಪ್ರೇರೆ. ಅರ್ಥ ಮಾಡಿಕೊಳ್ಳೋಣ ನಾವು. ಅನೇಕರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಬಿಟ್ಟ ಅಂತ. ಆತ್ಮಹತ್ಯೆ ಅಲ್ಲ ಪ್ರೇರೆ, ಶರೀರ ಹತ್ಯೆ. ಇಸ್ಕರಿಯೋತ ಏನು ಮಾಡ್ಕೊಂಡ್ರೆ ಹೇಳಿ? ಆತ್ಮಹತ್ಯೆನಾ ಅಥವಾ ಶರೀರ ಹತ್ಯೆನಾ? ಶರೀರ ಹತ್ಯೆ ಆಗಂಗಿದ್ದಿದ್ರೆ ದೇವರು ಪರಲೋಕ ಯಾಕೆ ಮಾಡಬೇಕಾಯ್ತು? ನರಕ ಯಾಕೆ ಮಾಡಬೇಕಾಯ್ತು? ಇವಾಗ ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ಳೋಂಗಿದ್ರೆ, ಆತ್ಮಕ್ಕೆ ಸಾವು ಬಂದ್ಬಿಡಂಗಿದ್ರೆ ನರಕ ಸ್ವರ್ಗ ಯಾರಿಗೋಸ್ಕರ ಅಂತ ತಿಳ್ಕೊಬೋದಾ? ಹೌದಲ್ವ ಪ್ರೇರೆ? ಹಾಗೆಯೇ ಆತ್ಮಕ್ಕೆ ಸಾವಿಲ್ಲ, ಬದುಕಿಸುವಂಥದ್ದು ಆತ್ಮವೇ. ನಾವು ಸತ್ತಾದ್ಮೇಲೂ ನಮ್ಮನ್ನು ನರಕಕ್ಕೋ ಅಥವಾ ಸ್ವರ್ಗಕ್ಕೋ ಕರ್ಕೊಂಡು ಹೋಗುವಂಥದ್ದು ಈ ಆತ್ಮ. ಅಂದರೆ ಈ ದೇಹದ ಮೂಲಕ ನಾವು ಮಾಡಿರೋಂಥ ತಪ್ಪುಗಳಿಗೆ ತೀರ್ಪಾಗುತ್ತೆ ದೇವ್ರ ಸನ್ನಿಧಾನದಲ್ಲಿ. ಓಕೆ, ನಾವು ಮುಂದೆ ನೋಡಿಕೊಳ್ಳೋಣ. ಸಡಿಲ ಬಿಡಬೇಡ, ಅದನ್ನು ಕಾಪಾಡಿಕೊ, ಅದೇ ನಿನ್ನ ಜೀವವು. ಏನು ಜೀವವು ಪ್ರೇರೆ? ಸದುಪದೇಶ ಆ ಜೀವವಂತೆ, ದೇವರ ವಾಕ್ಯ ಜೀವವಂತೆ. ಒಂದೊಂದು ಮಾತುಗಳು ಪ್ರೇರೆ ಈ ದಿನನೂ ನೆರವೇರ್ತಾ ಇದೆ, ಹಿಂದೆನೂ ನೆರವೇರಿದೆ, ನಾಳೆಯೂ ನೆರವೇರುತ್ತೆ. ಏನೇನು ಬರ್ದಿದೆ ಪ್ರೇರೆ? ಒಂದೊಂದು ಮಾತುಗಳು ನೆರವೇರ್ತಾ ಇದೆ ಪ್ರೇರೆ. ಹಿಂದೆಯೂ ಮುಂದೆಯೂ ನಾಳೆಯೂ ನಡೀತಾ ಇರುತ್ತೆ ಪ್ರೇರೆ. ಅಷ್ಟು ಸತ್ಯ ವಚನಗಳಿದು. ನೋಡಿಕೊಳ್ಳೋಣ 14ನೇ ವಚನವನ್ನು ನೋಡಿಕೊಳ್ಳೋಣ. ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ. ದುಷ್ಟನ ಮಾರ್ಗದಲ್ಲಿ ಸೇರಬಾರದು. ದುಷ್ಟನ ಮಾರ್ಗ ಅಂದರೆ ಬರೀ ಮನುಷ್ಯರಿಗ ಹೋಲಿಸಿದ್ದಾರೆ ದೇವರು. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಲ್ಲಿ, ಯಾವನು ದುಷ್ಟರ ಆಲೋಚನೆಯಿಂದ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಹಗಲು ರಾತ್ರಿ ಶಾಸ್ತ್ರವನ್ನು ಧ್ಯಾನಿಸುವವನು ಧನ್ಯನು ಅಂತ ದೇವರು ಹೇಳ್ತಾರಲ್ಲ. ದುಷ್ಟನು ಅಂದರೆ ಯಾರು? ಈ ಲೋಕದಲ್ಲಿರುವಂಥ ಮನುಷ್ಯರ ಇಲ್ಲ ಪ್ರೇರೆ. ಇದಕ್ಕೆ ಒಬ್ಬ ಲೀಡ್ರ್ ಇದ್ದಾನೆ. ದುಷ್ಟನು ಅಂದರೆ ದೇವರು ಹೇಳುವಂಥ ಮಾತು ಯಾರಿಗಂದರೆ ಅವನು ಯಾರು? ಸೈತಾನನು. ಜಗಳ ಮಾಡ್ಕೊಂಡು ಗಲಾಟ ಮಾಡ್ಕೊಂಡು ಪರಲೋಕದಿಂದ ಬಿದ್ದು ಭೂನಿವಾಸಿಗಳನ್ನು ಮರಳು ಮಾಡಿದ್ದಾನೆ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದು ದಾರಿ ಕಡೆ ನಡೆಸಿದ್ದನಲ್ಲ, ಆತನಿಗೆ ದೇವರು ದುಷ್ಟನು ಅಂತ ಇದ್ದಾನೆ ಪ್ರೇರೆ. ದುಷ್ಟರ ಮಾರ್ಗದಲ್ಲಿ, ದುಷ್ಟರ ಅಂದರೆ ಬಹುಮಂದಿ ಇದ್ದಾರ, ದುಷ್ಟನೇ ಒಬ್ಬ, ಬಹುಮಂದಿ. ದುಷ್ಟರಂದರೆ ಬಹುವಚನ ಪ್ರೇರೆ. ದುಷ್ಟರ ಮಾರ್ಗದಲ್ಲಿ ಆತನ ಟೀಮ್ ಬಹಳ ದೊಡ್ಡದು ಪ್ರೇರೆ. ಆತನ ಟೀಮ್ ಮನುಷ್ಯರನ್ನು ಆತನು ಬಹಳ ಉಪಯೋಗಿಸ್ಕೊತಾ ಇದ್ದಾನೆ ಪ್ರೇರೆ. ಮನುಷ್ಯರನ್ನು ಉಪಯೋಗಿಸ್ಕೊಂಡು ನೋಡಿ ಪ್ರೇರೆ, ಎಷ್ಟು ಹೊಲಸು ಕಾರ್ಯಕ್ರಮಗಳು ನೋಡ್ತೀರ. ದಾರಿಗಳಲ್ಲಿ ಒಳ್ಳೆಯ ಬಟ್ಟೆ ಹಾಕೊಂಡು ಹೆಣ್ಮಗಳನ್ನು ನೋಡ್ತೀರ. ಇಲ್ಲ, ಅವಳೊಳಗಡೆ ದೆವ್ವ ಸೇರ್ಕೊಂಡು ಏನು ಮಾಡ್ತಾ ಇದ್ದಾನೆ? ಅಮ್ಮ ನೀನು ಈ ರೀತಿ ಮೈಯೆಲ್ಲ ಬಿಚ್ಚಾಕೊಂಡು ಈ ಥರ ತಿರುಗ್ತಾ ಇದ್ರೆ ನೀನು ತುಂಬ ಹೀರೋಯಿನಿ ಅಂತ ನನಗೆ ಟಾಪಲ್ಲಿ ಕರ್ಕೊಯ್ತಾರಮ್ಮ, ನೀನು ನನ್ನ ಮೆಚ್ಚೋರು ಬಹಳ ಜನ ಹೇಳ್ತಾರೆ ಅಂತ ಅವಳಿಗೊಂಥರ ದೆವ್ವ ಸೇರಿಕೊಂಡು ಆ ಥರವನ್ನು ಹುಚ್ಚಿನಾಗಿ ಮಾಡಿದ್ದಾನೆ ಸೈತಾನ. ದುಷ್ಟರ ಮಾರ್ಗದಲ್ಲಿ ಸೇರದೆ ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ. ಕೆಟ್ಟವರ ದಾರಿ ಬಹಳ ಇದೆ ಪ್ರೇರೆ. ದುಷ್ಟರ ಮಾರ್ಗ, ಕೆಟ್ಟವರ ಮಾರ್ಗ ಅನೇಕ ಇದೆ ಪ್ರೇರೆ. ನಾವ್ಯಾವ ಮಾರ್ಗದಲ್ಲಿ ಇರಬೇಕು? ದುಷ್ಟರ ಮಾರ್ಗದಲ್ಲಿ ಇರಬೇಕಾ? ಕೆಟ್ಟವರ ಮಾರ್ಗದಲ್ಲಿ ಇರಬೇಕಾ? ನಾವು ನೀತಿ, ನ್ಯಾಯ, ಪ್ರೀತಿ, ಪ್ರೇಮ, ದೇವರ ಪ್ರೀತಿ, ಪ್ರೇಮ, ನ್ಯಾಯದಲ್ಲಿ ನಾವು ಇರಬೇಕು ಪ್ರೇರೆ. ಆಗ ನಮಗೇನಾಗುತ್ತೆ ಅಂದರೆ ನಮ್ಮ ಆತ್ಮಕ್ಕೆ ಶಾಂತಿ ಪ್ರೇರೆ. ಭಯಂಕರವಾದಂಥ ಹೋರಾಟ ಇದೆ ಪ್ರೇರೆ. ಆತ್ಮಿಕ ಜೀವಿತ ಸಾಯೋವರೆಗೂ ಹೋರಾಟ ಪ್ರೇರೆ. ಮಿಲಿಟ್ರಿಗಳಿದ್ದಾರೆ, ಆಪೋಸಿಟ್ ಇರುವಂಥ ಪಾಕಿಸ್ತಾನವ್ರು ಬಂದಾಗ ಅಲ್ಲಿ ಯುದ್ಧ ಸ್ಟಾರ್ಟ್ ಆಗ್ಬೋದು. ಆದರೆ ಈ ಆತ್ಮದಲ್ಲಿ ಎಡಬಿಡದೆ ಏನಿದೆ? ಯುದ್ಧವಿದೆ. ಎಡಬಿಡದೆ ಕ್ಷಣ ಮಾತ್ರ ನಾವು ಯಾಮಾರಿದ್ವಾ ಸೈತಾನ ಎಲ್ಲೋ ಕರ್ಕೊಂಡು ನಿಲ್ಲಿಸಿರ್ತಾರೆ. ಯೇಸು ಸ್ವಾಮಿನ ಕರ್ಕೊಂಡು ನಿಲ್ಲಿಸಿದಾರೆ ಗೊತ್ತಾ ನಿಮಗೆ? ಮತ್ತಾನೆ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಓದಿದ್ರ? ಕರ್ಕೋಗಿ ಎಲ್ಲಿ? ಶಿಖರದ ಮೇಲೆ ನಿಲ್ಲಿಸ್ತಾನೆ. ಯಾರು ಕರ್ಕೋಗಿದ್ದು? ಯಾರು? ಸೈತಾನನು ಪ್ರೇರೆ. ಆತನು ಬಲಹೀನನಿರುವಂಥ ಸಮಯದಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು.
ಅದೇ ರೀತಿ ನಾವು ಆತ್ಮಿಕ ಜೀವಿತದಲ್ಲಿ ಬಲಹೀನರಾದರೆ ನಮ್ಮನ್ನು ಅಟ್ಯಾಕ್ ಮಾಡಿ ಕರ್ಕೋಬಾರ್ದು ಹೋಗಿ ಜಾಗದಲ್ಲಿ ಹೋಗಿ ನಮ್ಮನ್ನು ನಿಲ್ಲಿಸ್ತಾರೆ. ಈ ಕಣ್ಣು ಮೂಲಕ ಪಾಪ ಪ್ರೇರಿ, ಈ ಕಣ್ಣು ಇಂಥ ಕ್ಯಾಮ್ರಾ ವಿಡಿಯೋ ಮಾಡುತ್ತೆ ಗೊತ್ತಾ. ಈ ಕಣ್ಣು ನೋಡದೆ ಹೃದಯದಲ್ಲಿ ಸ್ಟೋರೇಜ್ ಆಗಿಬಿಡುತ್ತೆ. ಫೋಟೋ ಕ್ಲಿಕ್ ಮಾಡುತ್ತೆ, ಹೃದಯದಲ್ಲಿ ಸ್ಟೋರೇಜ್ ಆಗಿಬಿಡುತ್ತೆ. ಒಳ್ಳೇದಲ್ಲ, ದೇವ್ರ ವಾಕ್ಯ ಅಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋದು. ಲೋಕದ ವಿದ್ಯೆ, ಲೋಕದ ಜ್ಞಾನ, ಲೋಕದ ಪಾಪ, ಲೋಕದ ಹೊಲಸು ಆಲೋಚನೆ ತುಂಬಿರೋಂಥ ದೃಶ್ಯಗಳು ಈ ಕಣ್ಣು ವಿಡಿಯೋ ತೆಗೆದು ಹೃದಯದಲ್ಲಿ ಸ್ಟೋರೇಜ್ ಮಾಡ್ಕೊಳುತ್ತೆ. ಕ್ಯಾಮ್ರಾ ಹೆಂಗೆ ಹೊಡಿದಾರೆ? ಕಣ್ಣು ಕ್ಯಾಮ್ರಾ ಹೊಡಿಯುತ್ತಾ? ಹೊಡಿಯುತ್ತೆ. ಕಣ್ಣು ಮಿಟ್ಕಿಸಿ ಕ್ಯಾಮ್ರಾ ಫ್ಲಾಶ್, ಕಣ್ಣು ನೋಡ್ತಾನೆ ಇರಿ, ವಿಡಿಯೋ ರೆಕಾರ್ಡ್. ಯಾವ ಥರ ಬೇಕು ಸಿಸ್ಟಮೆಟಿಕ್ ನಿಮ್ಮ ಕಣ್ಣಲ್ಲೇ ಇಟ್ಟಿದ್ದಾನೆ ಸೈತಾನು. ನಿಮ್ಮನ್ನು ಯಾವ ರೀತಿ ಉಪಯೋಗಿಸ್ಬೇಕಂತ ಆತನು ಚೆನ್ನಾಗಿ ಗೊತ್ತು. ಆತನು ಭಯಂಕರವಾದಂಥ ಮಾಯಾಗಾರ. ಪ್ರೇರೆ ಆತನ ಮಾರ್ಗದಲ್ಲಿ ಹೋಗದೆ ಯೇಸು ಕ್ರಿಸ್ತನ ಪವಿತ್ರವಾದ ಮಾರ್ಗ, ಈ ಶರೀರವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಆ ಸೈತಾನನೊಟ್ಟಿಗೆ ನಾವು ಯುದ್ಧ ಮಾಡೋದಕ್ಕೆ ಒಂದೇ ಒಂದು ಆಯುಧ, ಅದೇ ಯೇಸು ಕ್ರಿಸ್ತನ ವಾಕ್ಯವೆಂಬ ಸತ್ಯವೇದ ಗ್ರಂಥದ ಆಯುಧ. ಆ ಆಯುಧವನ್ನು ಹಿಡ್ಕೊಂಡ್ರೆ ಪ್ರೇರೆ ನಮ್ಮ ಜೀವಿತದಲ್ಲಿ ನಾವು ಗೆಲುವನ್ನು ಕಾಣಬಹುದಕ್ಕೆ. ಇಲ್ಲಾಂದರೆ ನಿಜವಾಗ್ಲೂ ಸತ್ತೋಗ್ತೀವಿ. 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ ನಾವು ಯುದ್ಧ ಮಾಡ್ಬೋದು ಬೇಡ, ಆಮೇಲೆ ಬಿದ್ದೇ ಬೀಳ್ತೀವಿ. ದೇವರ ವಾಕ್ಯ ಹಗಲು ರಾತ್ರಿ ಧ್ಯಾನಿಸಬೇಕು, ಆ ವಾಕ್ಯದ ಪ್ರಕಾರ ನಡೀಬೇಕು. ಮೊದಲನೇದಾಗಿ ಸೈತಾನ ವಾಕ್ಯ ಕೇಳೋದಕ್ಕೆ ಬಿಡಲ್ಲ, ವಾಕ್ಯ ಕೇಳೋದಕ್ಕೆ ಬಿಟ್ಟರು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಬಿಡಲ್ಲ, ಅರ್ಥ ಮಾಡಿಕೊಂಡ್ರು ಅದ್ರ ಪ್ರಕಾರ ನಡೆಯೋದಕ್ಕೆ ಬಿಡಲ್ಲ. ಆತನ ಆಲೋಚನೆಗಳನ್ನು ತಿಳ್ಕೊಳ್ಳೋಣ. ಪ್ರಾರ್ಥನೆ. ನಮ್ಮನ್ನು ಇದುವರೆಗೂ ನಡೆಸಿದಂಥ ನಮ್ಮ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ಅಪ್ಪ, ಪ್ರತಿದಿನ ಈ ಥರ ವಾಕ್ಯವನ್ನು ಹೇಳುವುದಕ್ಕೆ ನೀವು ಸಹಾಯ ಮಾಡಿ ನಮ್ಮನ್ನು ನಡೆಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ನಡೆಸುತ್ತೀರಿ ಎಂದು ನಾನು ನಂಬುತ್ತಾ ತಂದೆ. ಅಪ್ಪ, ಕೇಳಿದಂಥ ನಿಮ್ಮ ಮಕ್ಕಳು ದೇವರ ವಾಕ್ಯವನ್ನು ಅನುಸರಿಸಿ ನಡೆಯೋಕ್ಕಾಗುವಂತೆ ನಮಗೆ ಬಲವನ್ನು ಕೊಟ್ಟು ಕಾಪಾಡಿ ನಡೆಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬೇಡೋಣ ಎನ್ನುತ್ತಾ ತಂದೆ.